ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸನು ಮೊದಲು ನಾರಾಯಣ ಪುತ್ರನಾದ ವೃತ್ತಾಂತವು ಎಂಬ 359ನೆಯ ಅಧ್ಯಾಯಕ್ಕೆ ಸ್ವಾಗತ. ತಿರುಗಿ ಜನಮೇಜಯನು, ಓ ಬ್ರಹ್ಮರ್ಷಿ, ಲೋಕದಲ್ಲಿ ಸಾಂಖ್ಯಯೋಗ, ಪಾಂಚರಾತ್ರ, ವೇದ ಶಾಖೆಯಾದ ಆರಣ್ಯಕವೆಂಬಿ ಹಲವು ಶಾಸ್ತ್ರಗಳು ಜ್ಞಾನ ಕಾರಣಗಳೆನಿಸಿ ವ್ಯವಹರಿಸಲ್ಪಡುವವು. ಇವೆಲ್ಲ ಒಂದನ್ನೇ ವಿಷಯೀಕರಿಸುವವೇ ಅಥವಾ ಹಲವನ್ನು ವಿಷಯೀಕರಿಸುವವೇ? ಇದನ್ನು ನನಗೆ ತಿಳಿಸಬೇಕು. ವೈಕಾರಿಕನಾದ ಪುರುಷನು ಆ ಭಗವಂತನನ್ನು ಹೊಂದುವುದು ಹೇಗೆ ಎನ್ನಲು ವೈಶಂಪಾಯನನು ತನ್ನ ಗುರುವಾದ ವ್ಯಾಸನನ್ನು ಸ್ಮರಿಸುತ್ತಾ ಕೈಮುಗಿದು, ಬಹು ವಿಷಯಗಳನ್ನು ತಿಳಿದವನು, ಪರಾಶರನಿಗೆ ಸತ್ಯವತಿಯಲ್ಲಿ ದ್ವೀಪ ಮಧ್ಯದಲ್ಲಿ ಹುಟ್ಟಿದವನು, ಅಂತರಾತ್ಮನು, ವಿಜ್ಞಾನಾಂಧಕಾರವನ್ನು ನೀಗಿಸತಕ್ಕವನು ಆದ ವ್ಯಾಸನಿಗೆ ನಮಸ್ಕಾರವು. ಪಿತಾಮಹನಿಗೂ ಮೊದಲನೆಯವನಾದ ನಾರಾಯಣನಿಂದ ಆರನೆಯವನೆಂದು ಕೀರ್ತಿಸಲ್ಪಡುವವನು, ನಾರಾಯಣಾಂಶದಿಂದ ಹುಟ್ಟಿದವನು, ಆರ್ಷ ಸಂಪತ್ತುಳ್ಳವನು, ವೇದ ನಿಧಿಯೂ ಆದ ಆ ವ್ಯಾಸನಿಗೆ ನಮಸ್ಕಾರವು. ಮಹಾವಿಭೂತಿಯುಳ್ಳ ನಾರಾಯಣನೇ ಮೊದಲು ಯಾವನನ್ನು ಪುತ್ರನಾಗಿ ಪಡೆದನು ಆ ವ್ಯಾಸಮುನಿಗೆ ನಮಸ್ಕಾರವು ಎಂದನು. ಇಷ್ಟರಲ್ಲಿ ಜನಮೇಜಯನು, ಮಹರ್ಷಿ, ಇದೇನು? ವ್ಯಾಸನನ್ನು ನಾರಾಯಣ ಪುತ್ರನೆಂದು ಹೇಳಿ ನಮಸ್ಕರಿಸುವೆ? ಹಿಂದೆ ನೀನೇ ನನ್ನೊಡನೆ ವಸಿಷ್ಠನ ಮಗನು ಶಕ್ತಿಯೆಂದು, ಶಕ್ತಿಯ ಮಗನು ಪರಾಶರನೆಂದು, ಪರಾಶರನ ಮಗನು ಕೃಷ್ಣದ್ವೈಪಾಯನನೆಂದು ಹೇಳಿದೆಯಲ್ಲವೇ? ಈ ವ್ಯಾಸನು ಪೂರ್ವಜನ್ಮದಲ್ಲಿ ನಾರಾಯಣನಿಂದಲೇ ಸಾಕ್ಷಾತ್ತಾಗಿ ಹುಟ್ಟಿದ ಕಥೆಯನ್ನು ನನಗೆ ತಿಳಿಸಬೇಕು ಎನ್ನಲು ವೈಶಂಪಾಯನನು ಹೇಳುತ್ತಾನೆ, ರಾಜ, ನನ್ನ ಆಚಾರ್ಯನು, ತಪೋನಿಧಿಯು, ಜ್ಞಾನನಿಷ್ಠನು ಆದ ವ್ಯಾಸನು ಹಿಮವಂತದಲ್ಲಿ ಭಾರತ ರಚನೆಯಿಂದಲೂ ತಪಸ್ಸಿನಿಂದಲೂ ಬಳಲಿದ್ದಾಗ ನಾವು ಅವನಿಗೆ ಶುಶ್ರೂಷೆ ಮಾಡುತ್ತಿದ್ದೆವು. ಸುಮಂತು, ಜೈಮಿನಿ, ಪೈಲನು, ನಾನು, ಶುಕನು ಈ 5 ಮಂದಿಗೂ ಅವನು ಅಧ್ಯಯನ ಮಾಡಿಸುತ್ತಾ ಭಾರತದ ಅರ್ಥವನ್ನು ಆಗಾಗ ಅನುಸಂಧಿಸುತ್ತಿದ್ದನು. ನಡುವೆ ಪ್ರಸ್ತಾವ ವಶದಿಂದ ನಾವು ನಾರಾಯಣನಿಂದ ಅವನಿಗುಂಟಾದ ಜನ್ಮವೃತ್ತಾಂತವನ್ನು ಕುರಿತು ಪ್ರಶ್ನೆ ಮಾಡಿದೆವು. ಆಮೇಲೆ ನಮ್ಮ ಗುರುವು ವಿಶ್ರಾಂತಿ ಎಂದಿರುವಾಗ ತನ್ನ ಜನ್ಮವೃತ್ತಾಂತವನ್ನು ತಾನೇ ಹೀಗೆಂದು ತಿಳಿಸಿದನು. ಬ್ರಾಹ್ಮಣರೇ, ಕೇಳಿರಿ. ಇದು ಬಹುಕಾಲದ ಪುಣ್ಯ ಚರಿತ್ರವು. ಇದು ಆರ್ಷವೆನಿಸಿದೆ. ನನ್ನ ತಪೋಬಲದಿಂದ ನಾನು ಇದನ್ನು ತಿಳಿದೆನು. 7ನೆಯ ಬ್ರಹ್ಮನ ಕಾಲದಲ್ಲಿ ಪ್ರಜಾ ಸೃಷ್ಟಿಯಾಗುವಾಗ ಮಹಾಯೋಗಿಯಾದ ನಾರಾಯಣನು ತನ್ನ ನಾಭಿಯಿಂದ ಬ್ರಹ್ಮನನ್ನು ಸೃಷ್ಟಿಸಿದ ಮೇಲೆ ಆ ಬ್ರಹ್ಮನನ್ನು ನೋಡಿ, ಕುಮಾರ, ಪಂಡಿತರು ಪಾಮರರು ಮೊದಲಾಗಿ ಹಲವು ಬಗೆಯ ಪ್ರಜೆಗಳನ್ನು ನೀನು ಸೃಷ್ಟಿಸು ಎಂದನು. ಆಗ ಬ್ರಹ್ಮನು ಏನೊಂದು ತೋರದೆ ಚಿಂತಾಕುಲನಾಗಿ ವರಪ್ರದನಾದ ಆ ಭಗವಂತನಿಗೆ ನಮಸ್ಕರಿಸಿ, ದೇವ, ನನಗೆ ಪ್ರಜಾ ಸೃಷ್ಟಿಗೆ ಶಕ್ತಿ ಎಲ್ಲಿರುವುದು? ನಾನು ಪ್ರಜ್ಞಾವಂತನಲ್ಲ. ಹೀಗಿರುವಾಗ ಮುಂದಿನ ಕಾರ್ಯವನ್ನು ನೀನೇ ನಿರ್ಣಯಿಸಬೇಕು ಎಂದನು. ಆಗ ಭಗವಂತನು ಅದೃಶ್ಯನಾಗಿಯೇ ಇದ್ದುಕೊಂಡು ಬುದ್ಧಿಯನ್ನು ನೆನೆಸಲು ಬುದ್ಧಿಯು ರೂಪವತ್ತಾಗಿ ಆ ಭಗವಂತನ ಪಾರ್ಶ್ವದಲ್ಲಿ ಕಾಣಿಸಿಕೊಂಡಿತು. ಆಗ ಶ್ರೀಹರಿಯು ಅದನ್ನು ಯೋಗದೊಡನೆ ಕೂಡಿಸಿದನು. ಐಶ್ವರ್ಯ ಯೋಗದಿಂದ ಕೂಡಿದ ಬುದ್ಧಿಯು ಪ್ರವೃತ್ತಿಯುಳ್ಳದ್ದಾಯಿತು. ಆಗ ಭಗವಂತನು ಸೃಷ್ಟಿ ಕಾರ್ಯ ಸಿದ್ಧಿಗಾಗಿ ನೀನು ಬ್ರಹ್ಮನಲ್ಲಿ ಪ್ರವೇಶಿಸು ಎನ್ನಲು ಬುದ್ಧಿಯು ಬ್ರಹ್ಮನನ್ನು ಪ್ರವೇಶಿಸಿತು. ಆಗ ಭಗವಂತನು ತಿರುಗಿ ಬ್ರಹ್ಮನನ್ನು ಪ್ರಜಾಸೃಷ್ಟಿಗಾಗಿ ಪ್ರೇರಿಸಲು ಬ್ರಹ್ಮನು ಆ ಆಜ್ಞೆಯನ್ನು ಶಿರಸ ವಹಿಸಿದನು. ಭಗವಂತನು ಅಂತರ್ಹಿತನಾದನು. ಆಮೇಲೆ ಒಂದು ಮುಹೂರ್ತ ಕಾಲದೊಳಗಾಗಿ ದೇವನೆಂದು ಕರೆಯಲ್ಪಡುವ ಒಂದು ಆಕೃತಿಯು ಆ ಬ್ರಹ್ಮನಲ್ಲಿ ಸೇರಿತು. ಆ ಆಕೃತಿಯೊಡನೆ ಬ್ರಹ್ಮನು ಏಕೀಭವಿಸಿದನು, ಅಂದರೆ ಅಹಂಕಾರಿಯಾದನು. ಒಡನೆಯೇ ಅವನಿಗೆ ಬುದ್ಧಿಯು ಬೇರ್ಪಟ್ಟಿತು. ಆಮೇಲೆ ಆ ಬ್ರಹ್ಮನು ದೈತ್ಯ, ದಾನವ, ಗಂಧರ್ವ, ರಾಕ್ಷಸಾದಿ ಪ್ರಜೆಗಳನ್ನೆಲ್ಲ ಸೃಷ್ಟಿಸಿದನು. ಭೂಮಿಯು ಅದರಿಂದ ಹೆಚ್ಚು ಭಾರವುಳ್ಳದ್ದಾಗಿ ಭಗವಂತನಿಗೆ ಕನಿಕರ ಹುಟ್ಟಿಸುವ ಸ್ಥಿತಿಗೆ ಬಂದಿತು. ಆಗ ಭಗವಂತನು, ಆಹಾ, ಈ ಭೂಮಿಯಲ್ಲಿ ಬಲಾಢ್ಯರಾದ ದೈತ್ಯ, ದಾನವ, ರಾಕ್ಷಸರು ಮೇಲೆ ಮೇಲೆ ಹೆಚ್ಚುವರು. ಅಲ್ಲದೆ ಅವರು ಉತ್ತಮ ತಪಸ್ಸನ್ನು ಮಾಡಿ ವರಗಳನ್ನು ಪಡೆದು ಅದರಿಂದ ಕೊಬ್ಬಿ ದೇವತೆಗಳನ್ನು, ಋಷಿಗಳನ್ನು ಪೀಡಿಸುವರು. ಈ ಭಾರವನ್ನು ಇಳಿಸಬೇಕಾದರೆ ನಾನೇ ಬೇರೆ ಬೇರೆ ಅವತಾರಗಳನ್ನೆತ್ತಿ ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ಪಾಲಿಸಬೇಕು. ಅದರಿಂದ ಈ ಭೂಮಿಯ ಭಾರವು ತಗ್ಗಬೇಕಾಗಿದೆ. ಪಾತಾಳದಲ್ಲಿ ಸರ್ಪರೂಪದಿಂದ ಇದನ್ನು ಧರಿಸಿರುವವನು ನಾನೇ. ಆ ನನ್ನ ಬಲದಿಂದಲೇ ಭೂಮಿಯು ಇಷ್ಟು ಭಾರವನ್ನು ಹೊತ್ತಿರುವುದು. ಇದನ್ನು ನಾನು ರಕ್ಷಿಸದೆ ತೀರದು ಎಂದು ನಿಶ್ಚಯಿಸಿಕೊಂಡನು.
ಮತ್ತು ಅವನು ತನ್ನ ಮುಂದಿನ ಅವತಾರಗಳಲ್ಲಿ ತಾನು ವರಾಹ, ನರಸಿಂಹ, ವಾಮನ, ಮಾನುಷಾದಿ ರೂಪಗಳನ್ನು ತಾಳಿ ಇದರಿಂದ ದೇವಶತ್ರುಗಳನ್ನು ಕೊಲ್ಲಬೇಕೆಂದು ನಿಶ್ಚಯಿಸಿ ಆ ಬೇರೆ ಬೇರೆ ರೂಪಗಳನ್ನು ಕಲ್ಪಿಸಿದನು. ಹೀಗೆ ಸೃಷ್ಟಿಸಿದ ಮೇಲೆ ಭೋ ಎಂಬ ಪ್ರತಿಧ್ವನಿಯುಂಟಾಗುವಂತೆ ಸರಸ್ವತಿಯನ್ನು ಅಂದರೆ ಬಾಯಿಂದ ಮಾತನ್ನು ಉಚ್ಚರಿಸಿದನು. ಸರಸ್ವತಿಯ ಸಾರವೆನಿಸಿದ ಆ ಪ್ರಭುವಿನ ಮಾತಿನಿಂದ ಅಪಾಂತರತಮ ಅಪಾಂತರತಮನೆಂಬ ಪುತ್ರನೊಬ್ಬನು ಹುಟ್ಟಿದನು. ಅವನು ಸತ್ಯವಾದಿ, ದೃಢವ್ರತನು, ಭೂತ ಭವಿಷ್ಯತ್ತುಗಳನ್ನು ತಿಳಿದವನು. ಅಂತಹ ಪುತ್ರನು ಹುಟ್ಟಿ ತಲೆ ಬಗ್ಗೆ ನಮಸ್ಕರಿಸಲು ಎಲ್ಲರಿಗೂ ಮೊದಲನೆಯವನಾಗಿ ಅವ್ಯಯನೂ ಆದ ಆ ಭಗವಂತನು, ಓ ಬುದ್ಧಿಶಾಲಿ, ನೀನು ವೇದ ಚರಿತ್ರಕ್ಕೆ ಸಂಗ್ರಹ ರೂಪವಾದ ಶ್ರುತಿಯನ್ನು ಮಾಡಬೇಕು ಎಂದನು. ಅದರಂತೆ ಅವನು ಸ್ವಯಂಭುವ ಮನ್ವಂತರದಲ್ಲಿ ವೇದಗಳನ್ನು ವಿಭಾಗಿಸಿಟ್ಟನು. ಆಗ ಭಗವಂತನು ತೃಪ್ತನಾಗಿ, ಕುಮಾರ, ಇತರ ಮನ್ವಂತರಗಳಲ್ಲಿಯೂ ಹೀಗೆಯೇ ನೀನು ನಿನ್ನ ತಪೋಬಲದಿಂದಲೂ ಯಮ ನಿಯಮಗಳಿಂದಲೂ ಲೋಕ ಪ್ರವರ್ತಕನಾಗು. ನಿನ್ನನ್ನು ಯಾರು ಅವಮತಿಸಲು ಶಕ್ತರಲ್ಲ. ಮುಂದೆ ಕಲಿಯುಗದಲ್ಲಿ ಭರತ ಕುಲದ ಕೌರವರು ರಾಜರಾಗುವರು. ನಿನ್ನಿಂದ ಹುಟ್ಟಿದ ಆ ಕುಲದಲ್ಲಿ ದೊಡ್ಡ ಕಲಹವುಂಟಾಗಿ ನೀನು ಹೊರತು ಉಳಿದವರೆಲ್ಲರೂ ಒಬ್ಬರಿಗೊಬ್ಬರು ಹೊಡೆದಾಡಿ ಸಾಯುವರು. ಆಗ ತಪಸ್ಸಂಪನ್ನನಾದ ನೀನು ವೇದಗಳನ್ನು ಹಲವು ಶಾಖೆಗಳಾಗಿ ವಿಭಾಗಿಸುವೆ. ಆ ಕಲಿಯುಗ ವರ್ಣಕ್ಕೆ ತಕ್ಕಂತೆ ನೀನು ಕಪ್ಪು ವರ್ಣವುಳ್ಳವನಾಗಿ ಧರ್ಮ ನಿರತನಾಗಿ ಜ್ಞಾನ ಪ್ರಸಾರವನ್ನು ಮಾಡುವೆ. ಆದರೂ ಆಗ ನಿನ್ನನ್ನು ರಾಗವು ಬಿಡಲಾರದು. ನಿನ್ನ ಮಗನು ಮಹೇಶ್ವರ ಅನುಗ್ರಹದಿಂದ ಆಸೆಯನ್ನು ತೊರೆದು ಪರಮಾತ್ಮ ಸಾರೂಪ್ಯವನ್ನು ಹೊಂದುವನು. ಈ ಮಾತು ತಪ್ಪದು. ಬ್ರಹ್ಮನ ಮಾನಸ ಪುತ್ರನು, ತಪೋನಿಧಿಯು, ಸೂರ್ಯನಿಗಿಂತಲೂ ಮೇಲಾದ ತೇಜಸ್ಸುಳ್ಳವನು ಆದ ವಸಿಷ್ಠನ ಕುಲದಲ್ಲಿ ಅವನಿಗಿಂತಲೂ ಅಧಿಕ ಪ್ರಭಾವವುಳ್ಳ ಪರಾಶರರೆಂಬ ಮಹರ್ಷಿಯು ಹುಟ್ಟುವನು. ಅವನು ಮಹಾ ತಪಸ್ವಿಯಾಗಿ ವೇದ ನಿಧಿ ಎನಿಸಿದ್ದು ನಿನಗೆ ತಂದೆಯಾಗುವನು. ಆ ಮಹರ್ಷಿಯಿಂದ ನೀನು ವಸು ಅಂದರೆ ಪಿತೃ ಕನ್ಯಕೆ ವಸು ಕನ್ಯಕೆಯಲ್ಲಿ ಕಾನೀನನಾಗಿ ಅಂದರೆ ಅವಳ ಕನ್ಯಾವಸ್ಥೆಯಲ್ಲಿಯೇ ಮಗನಾಗಿ ಹುಟ್ಟುವೆ. ನಿನಗೆ ಭೂತ ಭವ್ಯ ಭವಿಷ್ಯತ್ತುಗಳ ಗತಿಗಳೆಲ್ಲ ತಿಳಿಯುವವು. ಹಿಂದು ಮುಂದಿನ ಸಹಸ್ರ ಯುಗಗಳ ಪರಾವರ್ತನಗಳನ್ನೆಲ್ಲ ನೀನು ತಪಸ್ಸಿನಿಂದಲೇ ಕಾಣುವೆ. ನನ್ನ ಸ್ಮರಣ ಮಾತ್ರದಿಂದ ನೀನಿದ್ದ ಕಡೆಗೆ ನನ್ನನ್ನು ಕಾಣುವೆ. ನಿನಗೆ ಅಸಮಾನ ಕೀರ್ತಿಯುಂಟಾಗುವುದು. ಸೂರ್ಯಪುತ್ರನಾದ ಶನಿಯ ಸಹೋದರನು ಮುಂದೆ ಮನುವಾಗಿ ಹುಟ್ಟುವನು. ಆ ಮನ್ವಂತರದಲ್ಲಿ ಮನು ಮೊದಲಾದವರ ಸಂಘಕ್ಕೆ ನೀನು ಪ್ರಧಾನನೆನಿಸುವೆ. ಲೋಕದಲ್ಲಿ ಸಮಸ್ತವು ನನ್ನ ಕಾರ್ಯವು. ನಾನೊಬ್ಬನು ಸ್ವತಂತ್ರನಾಗಿ ನನ್ನ ಇಷ್ಟದಂತೆ ನಡೆಸಬಲ್ಲೆನು. ಬೇರೆ ಯಾರಿಗೂ ಆ ಶಕ್ತಿ ಇರದು. ನನ್ನ ಸಂಕಲ್ಪವಿಲ್ಲದೆ ಯಾರೂ ಯಾವ ಕಾರ್ಯವನ್ನು ನಡೆಸಲಾರರು ಎಂದನು. ಹೀಗೆಂದು ಅಪಾಂತರತಮನೆಂಬ ಆ ಋಷಿಗೆ ಹೇಳಿ, ಇನ್ನು ನಿನ್ನ ಕಾರ್ಯವನ್ನು ಸಾಧಿಸು ಎಂದು ಕಳುಹಿಸಿಬಿಟ್ಟನು. ಓ ಶಿಷ್ಯರೇ, ಹೀಗೆ ನಾನು ಹರಿಮೇಧಸ್ಸೆಂಬ ಆ ಭಗವಂತನ ಅನುಗ್ರಹದಿಂದ ಮೊದಲು ಸರಸ್ವತಿಯಲ್ಲಿ ಅಪಾಂತರತಮನೆಂಬ ಹೆಸರಿನಿಂದ ಹುಟ್ಟಿದೆನು. ಆಮೇಲೆ ಹರಿಯಾಜ್ಞೆಯಿಂದ ವಸಿಷ್ಠ ಪುತ್ರನಾದನು. ಇದು ನನ್ನ 2 ಜನ್ಮಗಳ ಕಥೆ ಎಂದನು. ರಾಜ, ನನ್ನ ಗುರುವಿನಿಂದ ನಾನು ಕೇಳಿದ ವೃತ್ತಾಂತವನ್ನು ನಿನಗೆ ತಿಳಿಸಿದೆನು. ಸಾಂಖ್ಯ, ಯೋಗ, ಪಾಂಚರಾತ್ರ, ವೇದ, ಪಾಶುಪತಗಳೆಂಬವೆಲ್ಲ ಬೇರೆ ಬೇರೆ ಮತಗಳು. ಮಹರ್ಷಿಯಾದ ಕಪಿಲನು ಸಾಂಖ್ಯವನ್ನು ಬೋಧಿಸಿದನು. ಯೋಗವನ್ನು ಹಿರಣ್ಯಗರ್ಭನು ತಿಳಿಸಿದನು. ಅದಕ್ಕೆ ಹಿಂದೆ ಅದನ್ನು ತಿಳಿದವರಿಲ್ಲ. ಅಪಾಂತರತಮನು ವೇದಾಚಾರ್ಯನೆಂದು ಹೇಳಲ್ಪಡುವನು. ಅವನು ಪ್ರಾಚೀನ ಗರ್ಭನೆಂದು ಹೇಳುವರು. ಭೂತಪತಿಯಾದ ಶಂಕರನು ಪಾಶುಪತ ಶಾಸ್ತ್ರವನ್ನು ತಿಳಿಸಿದನು. ಪಾಂಚರಾತ್ರವು ಸಾಕ್ಷಾತ್ತಾಗಿ ನಾರಾಯಣನಿಂದಲೇ ಪ್ರವರ್ತಿಸಲ್ಪಟ್ಟಿತು. ಈ ಎಲ್ಲ ಶಾಸ್ತ್ರಗಳನ್ನು ವೇದಕ್ಕೂ ಅನುಭವಕ್ಕೂ ಹೊಂದಿಸಿ ನೋಡುವಾಗ ಶ್ರೀಮನ್ನಾರಾಯಣನೇ ಅವುಗಳಿಗೆಲ್ಲ ಮುಖ್ಯ ತಾತ್ಪರ್ಯಭೂತನೆಂದು ಸ್ಪಷ್ಟಪಡುವುದು. ತಮೋ ಗುಣವುಳ್ಳವರಿಗೆ ಇದು ತಿಳಿಯಲಾರದು. ಆ ಶ್ರೀಹರಿಯು ಹೊರತು ಬೇರೊಬ್ಬನಿಲ್ಲವೆಂಬ ನಂಬಿಕೆಯುಳ್ಳ ಸಾತ್ವಿಕರು ಮಾತ್ರ ಸಮಸ್ತ ಶಾಸ್ತ್ರಗಳಿಗೂ ಆ ನಾರಾಯಣನೇ ಪ್ರವರ್ತಕನೆಂಬುದನ್ನು, ಅವುಗಳ ತಾತ್ಪರ್ಯಕ್ಕೆ ಅವನೇ ವಿಷಯನೆಂಬುದನ್ನು ತಿಳಿಯಬಲ್ಲರು. ಆ ಶ್ರೀಹರಿಯು ಎಲ್ಲರಲ್ಲಿಯೂ ಯಾವಾಗಲೂ ವಾಸಿಸತಕ್ಕವನು. ತರ್ಕವಾದದಿಂದ ಸಂದೇಹಿಸತಕ್ಕವರ ಭಾಗಕ್ಕೆ ಅವನಿಲ್ಲ. ಪಾಂಚರಾತ್ರವನ್ನು ತಿಳಿದು ಅವನಲ್ಲಿ ಏಕಾಂತ ಭಾವವುಳ್ಳವರೇ ಆ ಶ್ರೀಹರಿಯನ್ನು ಹೊಂದುವರು. ರಾಜ, ಸಾಂಖ್ಯಯೋಗ ವೇದಗಳೆಲ್ಲ ಸನಾತನಗಳೇ. ಅವೆಲ್ಲವೂ ಆ ನಾರಾಯಣನೇ ಈ ಜಗತ್ತೆಂದು ಹೇಳುವವು. ವೈದಿಕ, ಲೌಕಿಕ, ಶುಭಾಶುಭ ಕರ್ಮಗಳು ಭೂಮ್ಯಾಕಾಶ ಸ್ವರ್ಗಗಳಲ್ಲಿ ಮತ್ತು ಜಲದಲ್ಲಿ ಇರತಕ್ಕವೆಲ್ಲವೂ ಆ ನಾರಾಯಣ ಋಷಿಯಿಂದಲೇ ಉಂಟಾದುವೆಂದು ತಿಳಿ. ಇದು 359ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.